ಮಾಡಿದ್ರು ಡ್ಯಾಂಡ್ರಫ್ ಕಡಿಮೆ ಆಗತ್ತಿಲ್ಲ, ಸ್ವಲ್ಪ ದಿನ ಕಡಿಮೆ ಆಗುತ್ತೆ ಮತ್ತೆ ಬರ್ತಿದೆ. ಹಂಗಾದ್ರೆ ಈ ರೀಲ್ ನಿಮ್ಗೆ ಫಸ್ಟ್ ಡ್ಯಾಂಡ್ರಫ್ ಅಥವಾ ಬಿಳಿ ಹೊಟ್ಟು ಎದಕ್ಕೆ ಆಗ್ತೈತಿ ಅಂತ ನೋಡೋಣ. ನಮ್ಮ ಸ್ಕ್ಯಾಲ್ಪ್ ಮೇಲೆ ನ್ಯಾಚುರಲಿ ನಾರ್ಮಲಿ ಏನಿರ್ತೈತಿ, ಈಸ್ಟ್ ಲೈಕ್ ಫಂಗಸ್ ಮಲೇಸೇಜಿಯಾ ಅನ್ನೋ ಒಂದು ಫಂಗಸ್ ಇರ್ತೈತಿ. ಅದು ಎಲ್ಲರ ಒಳಗೂ ಸ್ವಲ್ಪ ಪ್ರಮಾಣದಾಗ ಇರ್ತೈತಿ. ಆ ಪ್ರಮಾಣ ಸ್ವಲ್ಪ ಜಾಸ್ತಿ ಆದ್ರೆ ಏನಾಗುತ್ತೆ, ಡ್ಯಾಂಡ್ರಫ್ ಲಕ್ಷಣಗಳು ಸ್ಟಾರ್ಟ್ ಆಗ್ತಾವೆ. ಆ ಫಂಗಸ್ ಓವರ್ ಗ್ರೋತ್ ಅಥವಾ ಆ ಫಂಗಸ್ ಜಾಸ್ತಿ ಎದಕ್ಕೆ ಆಗ್ತೈತಿ, ಮೇನ್ಲಿ 4 ರೀಸನ್ಸ್. ಏನು ಆ 4 ರೀಸನ್ಸು? ಒಂದು, ಆಯಿಲಿ ಸ್ಕಿನ್, ಭಾಳ ಆಯಿಲ್ ಸೆಕ್ರೇಷನ್ ಜಾಸ್ತಿ ಇದ್ರೆ ಡ್ಯಾಂಡ್ರಫ್ ಆಗುತ್ತೆ. ಇಲ್ಲ ಡಿಹೈಡ್ರೇಟೆಡ್ ಡ್ರೈ ಸ್ಕಿನ್ನಿಗೆ ಜಾಸ್ತಿ ಆಗುತ್ತೆ. ಆ್ಯಂಡ್ ಚರ್ಮ ರೋಗಗಳು ಲೈಕ್ ಸೋರಿಯಾಸಿಸ್ಸು, ಡರ್ಮಟೈಟಿಸು, ಎಕ್ಸಿಮಾ ಇರೋರಿಗೆ ಡ್ಯಾಂಡ್ರಫ್ ಲಕ್ಷಣಗಳು ಜಾಸ್ತಿ ಕಾಣಿಸ್ಕೊಳ್ತಾವು. ಅದ್ರ ಜೊತೆಗೆ ಆ ಫಂಗಸ್ಗೆ ಮೆಲೇಸೇಜಿಯಾ ಅಂತ ಏನು ಹೇಳಿದ್ನಲ್ಲ, ಆ ಫಂಗಸ್ಗೆ ಧೂಳು ಆಮೇಲೆ ಆಯಿಲ್ ಅಂದರೆ ತುಂಬ ಇಷ್ಟ. ಸೊ ನೀವು ಕ್ಲೀನಿನೆಸ್ ಮೇಂಟೈನ್ ಮಾಡಲಿಲ್ಲ ಅಂದರೆ ಡ್ಯಾಂಡ್ರಫ್ ಬಂದೇ ಬರುತ್ತೆ. ಸೊ ಎಷ್ಟು ಕ್ಲೀನಾಗಿರುತ್ತೆ ಅಷ್ಟು ಬೇಗ ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ. ಆ್ಯಂಡ್ ಡ್ಯಾಂಡ್ರಫಿಂದ ಜಸ್ಟ್ ಇಲ್ಲಷ್ಟೇ ಅಲ್ಲ, ನಾವು ಎಲ್ಲಿ ಅದು ತುರ್ಕೆ ಮಾಡ್ತೀವಲ್ಲ, ಎಲ್ಲಿ ಇಚ್ಚಿಂಗ್ ಆಗುತ್ತಲ್ಲ, ಅಲ್ಲೇ ಮತ್ತೆ ನಾವು ಮುಖ ಮುಟ್ಕೊಂಡ್ವಿ, ಇಲ್ಲ ಕಿವಿ ಮುಟ್ಕೊಂಡ್ವಿ, ಅಲ್ಲ ಇಲ್ಲೆಲ್ಲಾದರೂ ಮುಟ್ಕೊಂಡ್ರೆ ಏನಾಗುತ್ತೆ, ಅದರಿಂದ ಆ ಫಂಗಸ್ಸಿಂದ ಪಿಂಪಲ್ಸ್ ಏಕನೇ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯೂಶ್ವಲಿ ಡ್ಯಾಂಡ್ರಫಿಂದ ಪಿಂಪಲ್ಸ್ ಬರೋದು ಫೇಸು, ಇಯರ್ಸು, ಎದೆ ಮೇಲೆ ಅಥವಾ ಈ ಅಪ್ಪರ್ ಬ್ಯಾಕ್ ಮೇಲೆ ಜಾಸ್ತಿ ಬರುತ್ತೆ. ಸೊ ನೆಕ್ಸ್ಟ್ ವಿಡಿಯೋ ಒಳಗೆ ಯಾವ ಥರದ ನ್ಯಾಚುರಲ್ ಹೋಮ್ ರೆಮಿಡೀಸ್ ಫಾಲೋ ಮಾಡಿದ್ರೆ ಡ್ಯಾಂಡ್ರಫ್ ಅಥವಾ ಈ ಫಂಗಸ್ ಓವರ್ ಗ್ರೋತ್ ಪೂರ್ತಿ ಕಡಿಮೆ ಆಗುತ್ತೆ ಅಂತ ಹೇಳ್ಕೊಡ್ತೀನಿ. ಸೊ ಸ್ಟೇ ಟ್ಯೂನ್. ಆ್ಯಂಡ್ ಈ ವಿಡಿಯೋ ಎಲ್ಲ ನಿಮ್ಮ ಫ್ರೆಂಡ್ಸ್, ಫ್ಯಾಮ್ಲಿ ಡ್ಯಾಂಡ್ರಫ್ ಇರೋವ್ರಿಗೆ ಶೇರ್ ಮಾಡಿ. ಆ್ಯಂಡ್ ಫಾಲೋ ಮೀ ಫಾರ್ ಮೋರ್ ಸಚ್ ಹೆಲ್ತ್ ಟಿಪ್ಸ್.